ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂಥ ಹಲವು ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಹಲವಾರು ಕಂಪನಿಗಳು ಇವತ್ತು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ ರಿಸಲ್ಟ್ ನಾವು ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಕೂಡ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಕೆಲವರು ರೀಸೆಂಟ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಭಾರತದಲ್ಲಿ ಹಲವು ಟ್ರೇಡರ್ಸ್ ಅಂದ್ರೆ ಎಸ್ಪೆಷಲಿ ರಿಟೇಲ್ ಡೇ ಟ್ರೇಡರ್ಸ್ ಆಗಸ್ಟ್ 12ನೇ ತಾರೀಕು ಟ್ರೇಡಿಂಗ್ ಬಾಯ್ಕಾಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವು ಯಾಕೇನು ಹೇಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರಿ. ಅಂದ್ರೆ ಏನ್ ಇತ್ತೀಚೆಗೆ ಸೆಬಿ ಹಲವು ರೂಲ್ಸ್ ಗಳನ್ನ ಬದಲಾವಣೆ ಮಾಡಿದೆ. ಅಂದ್ರೆ CAS ತರದಾಗ್ಬೋದು ಅಥವಾ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ನ ಸರ್ಕಾರ ಜಾಸ್ತಿ ಮಾಡಿರೋದಾಗ್ಬೋದು, ಹಾಗೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿರೋದಾಗ್ಬೋದು. ಸೆಬಿ ಇದನ್ನ ವಿರೋಧ ವ್ಯಕ್ತಪಡಿಸಿ ಹಲವರು ಟ್ರೇಡಿಂಗ್ ಬಾಯ್ಕಾಟ್ ಮಾಡೋ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದೇ 12ನೇ ತಾರೀಕು. ಹಾಗೆ ಎಸ್ಪೆಷಲಿ ಇವ್ರು ಹೇಳೋದೇನಂತಂದ್ರೆ, ಈ ರೂಲ್ಸ್ ಚೇಂಜಸ್ ಲಾರ್ಜ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಗೆ ಹೆಲ್ಪ್ ಮಾಡುವಂತವು, ರಿಟೇಲ್ ಟ್ರೇಡರ್ಸ್ ಗಲ್ಲ ಅನ್ನೋ ಅಂತ ಮಾತನ್ನ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ಸೆಬಿ ಕಳೆದ 2 ವರ್ಷಗಳಿಂದ F&O ಹಾಗೂ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಹಲವು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ. ಆ ರೆಸ್ಟ್ರಿಕ್ಷನ್ಸ್ ಹಾಕಿರೋದು ಯಾಕೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ರಿಟೇಲ್ ಟ್ರೇಡರ್ಸ್ 93% ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ. ಅಂದ್ರೆ ಸೆಬಿ ಆಕ್ಚುಲಿ ರಿಟೇಲ್ ಟ್ರೇಡರ್ಸ್ ಗೆ ಟ್ರೇಡ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ನೀವು ಬಾಯ್ಕಾಟ್ ಮಾಡ್ತೀರಿ ಅಂದ್ರೆ ಸೆಬಿ ಬಯಸ್ತಿರೋದು ಅದನ್ನೇ. ನೀವು ದಿನ ಮಾಡಬೇಡಿ ಅಂತ ಹೇಳ್ತಾ ಇರೋದು, ಬರೀ ಒಂದು ದಿನ ಅಲ್ಲ. 12ನೇ ತಾರೀಕು ಒಂದು ದಿನ ನಾವು ಟ್ರೇಡ್ ಮಾಡಲ್ಲ, ಆಮೇಲೆ ಟ್ರೇಡ್ ಮಾಡ್ತೀವಿ ಅಂದ್ರೆ ಸೆಬಿ ಹೇಳ್ತಿರೋ ಡೈಲಿನೂ ಮಾಡಬೇಡಿ ಅಂತ. ಯಾಕಂದ್ರೆ ಸೆಬಿ ಹೆಚ್ಚಿಗೆ ತಲೆ ಕೆಡಿಸ್ಕೊಂತಿರೋದು ಏನಕ್ಕೆ ಅಂತಂದ್ರೆ, ಅಥವಾ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದು ಏನಕ್ಕೆ ಅಂದ್ರೆ, ಭಾರತದ ಹೌಸ್ ಹೋಲ್ಡ್ ಸೇವಿಂಗ್ಸ್ ಬಂದು F&Oದಲ್ಲಿ ಕಳ್ಕೊಳ್ತಿದ್ದಾರೆ ಅಂತ. ಯಾರು ಇನ್ನು 6-7% ಲಾಭವನ್ನ ಮಾಡ್ತಿದ್ದಾರಲ್ಲ, ಅವರು ಲಾಭವನ್ನ ಮಾಡ್ತಿರೋದು 93% ಜನ ಲಾಸ್ ಮಾಡ್ಕೊಳ್ತಿರೋದಕ್ಕೆ. ಸೊ ಇಲ್ಲಿ ಸೆಬಿ ಏನೇ ಮಾಡಿದ್ರು ರಿಟೇಲ್ ಟ್ರೇಡರ್ಸ್ ಆಕ್ಟಿವಿಟಿನ ಕಡಿಮೆ ಮಾಡಬೇಕು ಅಂತಾನೆ ಮಾಡ್ತಿರೋದು. ಬಾಯ್ಕಾಟ್ ಮಾಡೋರು ಒಂದು ದಿನ ಬಾಯ್ಕಾಟ್ ಮಾಡಿದ್ರೆ ಸೆಬಿ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಸೆಬಿ ಹೇಳ್ತಿರೋದೇ ಬೇರೆ, ನೀವು ಟ್ರೇಡೇ ಮಾಡಬೇಡಿ ಅಂತ ಹೇಳ್ತಿದೆ. ಅಂತದ್ರಲ್ಲಿ ನಾವು ಒಂದು ದಿನ ಟ್ರೇಡ್ ಮಾಡಲ್ಲ, ಮಾಡ್ದೇನೆ ಸೆಬಿ ವಿರುದ್ಧ ನಮ್ಮ ಅಸಹನೆಯನ್ನ ತೋರಿಸ್ತೀವಿ ಅಂದ್ರೆ ತೋರಿಸ್ಕೊಳಕ್ಕೆ ಹೇಳುತ್ತೆ ಸೆಬಿ. ನಿಮಗೆ ಗೊತ್ತಿದೆ, ನಾನಂತೂ ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಿಫರ್ ಮಾಡೋನು. ನಿಮಗೂ ಕೂಡ ಹೂಡಿಕೆಯನ್ನ ಮಾಡಿ ಅಂತಾನೆ ಹೇಳೋದು. ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ. ಹಾಗೆ ಕೆಲವರು ಪ್ರಶ್ನೆಗಳನ್ನ ಮಾಡ್ತೀರಿ, F&Oದಲ್ಲಿ ಇಷ್ಟು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಯಾಕೆ F&O ಇರಬೇಕು, ಅದನ್ನೇ ಬ್ಯಾನ್ ಮಾಡ್ಬಿಡ್ಬೋದಲ್ಲ ಅಂತ. ಬಟ್ ಹಂಗ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕು. ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದೇ ಫ್ಯೂಚರ್ ಅಂಡ್ ಆಪ್ಷನ್ಸ್. ಮಾರ್ಕೆಟ್ ಅಲ್ಲಿ ಏನು ನಾವು ಯಾವ್ದಾದ್ರು ಸ್ಟಾಕ್ ಅನ್ನು ಬೈ ಸೆಲ್ ಆರ್ಡರ್ ಹಾಕಿದ್ರೆ ಇಮಿಡಿಯೇಟ್ಲಿ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಅದರ ಹಿಂದೆ F&O ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಯಾವುದೇ ಮಾರ್ಕೆಟ್ ಅಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅನ್ನ ಬ್ಯಾನ್ ಮಾಡೋದಿಲ್ಲ. ಅದು ಅವಶ್ಯಕತೆ ಇದೆ. ಜೊತೆಗೆ ಎಡ್ಜ್ ಮಾಡೋಕ್ಕೂ ಕೂಡ ನಮ್ಗೆ ಬೇಕು. ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಲ್ಲ ಅಂದ್ರೆ ಹೇಗೆ ಎಡ್ಜ್ ಮಾಡ್ತಾರೆ? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ, ಅಥವಾ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ ನ ಒಂದು ಪಾರ್ಟ್. ಹಾಗಾಗಿ ಅದನ್ನ ಬ್ಯಾನ್ ಮಾಡಕ್ ಆಗೋದಿಲ್ಲ, ಬ್ಯಾನ್ ಮಾಡಲ್ಲ. ಜೊತೆಗೆ ಇದು ಇನ್ಸ್ಟಿಟ್ಯೂಷನ್ಸ್ ಗೆ ಹಾಗೂ ಎಡ್ಜಿಂಗ್ ಗೊತ್ತಿರೋರಿಗೆ ಅದು ಒಂದು ಟೂಲ್. ಮಾರ್ಕೆಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಗೆ ಅಗೇನೆಸ್ಟ್ ಆಗೋದಾಗ ಎಡ್ಜ್ ಮಾಡಿ ನಮ್ಮ ಲಾಸಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್. ಅದನ್ನ ಟೂಲ್ ಆಗಿ ಬಳಸಿದ್ರೆ ನಮ್ಗೆ ಸಮಸ್ಯೆ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನ ಅದನ್ನ ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಅಂತ ಬಳಸ್ತಿದ್ದಾರೆ. ಅದು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಆಗೋದಾಗಿದ್ರೆ ಎಲ್ಲರೂ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಮನೆಗಿದ್ ಬಿಡೋರು. ಇದು ಎಲ್ಲರ ಕಪ್ ಆಫ್ ಕಾಫಿ ಅಲ್ಲ. ಅಕಾರ್ಡಿಂಗ್ ಟು ಸೆಬಿ ಡೇಟಾನೆ ನೋಡಿದ್ರೆ 100 ಜನದಲ್ಲಿ 93 ಜನ ಲಾಸ್ ಮಾಡ್ಕೊಳ್ತಿದ್ದಾರೆ, ಯಾರೋ 7 ಜನ ಲಾಭ ಮಾಡ್ಕೊಳ್ತಿದ್ದಾರೆ. ಅದರಲ್ಲಿ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಪಾರ್ಟ್ ಇರುತ್ತೆ, ಇನ್ನ ಸಣ್ಣ ಪುಟ್ಟ ಟ್ರೇಡರ್ಸ್ ಪಾರ್ಟ್ ಸ್ವಲ್ಪ ಇರುತ್ತೆ. ಸೊ ಹಾಗಾಗಿ ಟ್ರೇಡರ್ಸ್ ಅಂದ್ರೆ ಎಸ್ಪೆಷಲಿ ರಿಟೇಲ್ ಟ್ರೇಡರ್ಸ್ ಏನಾದ್ರು ಬಾಯ್ಕಾಟ್ ಮಾಡ್ತಿದ್ದಾರೆ ಅಂದ್ರೆ ಪರ್ಮನೆಂಟ್ ಆಗಿ ಬಾಯ್ಕಾಟ್ ಮಾಡ್ಬಿಡಿ ಅಂತಾನೆ ಹೇಳುತ್ತೆ ಸೆಬಿ. ಯಾಕಂದ್ರೆ ಅವರ ಎಲ್ಲ ನಿರ್ಧಾರಗಳು ಕೂಡ ರಿಟೇಲ್ ಪಾರ್ಟಿಸಿಪೇಷನ್ ಅನ್ನ ಕಡಿಮೆ ಮಾಡಬೇಕು ಅಂತಾನೆ ತಗೊಂಡಿರೋದು ಲಾಸ್ಟ್ 2 ವರ್ಷದಲ್ಲಿ. ಸೊ ಇಲ್ಲಿ ಸೆಬಿ ತಲೆ ಕೆಡಿಸ್ಕೊಳ್ಳೋದು 93% ಜನ ಲಾಸ್ ಮಾಡ್ಕೊಳ್ತಿದಾರಲ್ಲ ಅವ್ರ ಬಗ್ಗೆ. ನೀವು ಟ್ರೇಡ್ ಮಾಡಬೇಡಿ, ಲಾಸ್ ಮಾಡ್ಕೊಳ್ಬೇಡಿ ಅಂತ. ಸೊ ಟ್ರೇಡಿಂಗ್ ಅಲ್ಲಿ ಮೇಜರ್ ಆಗಿ ಬೇಕಾಗೋದು ಮೈಂಡ್ ಸೆಟ್. ನೀವ್ ಏನೇ ಬೆಸ್ಟ್ ಸ್ಟ್ರಾಟಜಿ ಇಟ್ಕೊಂಡಿರಿ, ನಿಮ್ಮ ಎಮೋಷನ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಯಾವ ಸ್ಟ್ರಾಟಜಿನೂ ವರ್ಕ್ ಆಗಲ್ಲ ಮಾರ್ಕೆಟ್ ಅಲ್ಲಿ. ಎಮೋಷನಲ್ ಕಂಟ್ರೋಲ್ ಕಷ್ಟ 99% ರಿಟೇಲ್ ಟ್ರೇಡರ್ಸ್ಗೆ. ಹಾಗಾಗಿ ಫಸ್ಟ್ ನೀವು ಎಮೋಷನಲ್ ಕಂಟ್ರೋಲ್ ಕಲಿಬೇಕು, ಆ ನಂತರ ಟ್ರೇಡಿಂಗ್ ಸ್ಟ್ರಾಟಜಿಸ್ಗೆ ಹೋಗ್ಬೇಕು. ಟ್ರೇಡಿಂಗ್ ಸ್ಟ್ರಾಟಜಿ ನೀವು 1000 ಸ್ಟ್ರಾಟಜಿ ಕಲ್ತ್ಕೊಂಡ್ರು, ನೀವು ಎಮೋಷನಲ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಥಿಂಗ್ ವರ್ಕ್ಸ್. ಹಾಗಾಗಿನೇ ನಾನು ಯಾವಾಗ್ಲೂ ಹೇಳೋದು, ಟ್ರೇಡಿಂಗ್ ಅನ್ನೋದು ಎಲ್ಲರ ಕಪ್ ಆಫ್ ಕಾಫಿ ಅಲ್ಲ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇನ್ವೆಸ್ಟ್ಮೆಂಟ್ ಕಡೆ ಫೋಕಸ್ ಮಾಡಿ. ಅದು ನಿಮ್ಗೆ ಲಾಭವನ್ನು ಕೊಡಬಹುದು ಲಾಂಗ್ ಟರ್ಮ್ ಅಲ್ಲಿ. ಟ್ರೇಡಿಂಗ್ ಬೈಕಾಟ್ ಮಾಡ್ತಿದ್ದಾರೆ, ಮಾಡ್ಲಿ. ನಾವಂತೂ ಯಾವಾಗ್ಲೂ ಟ್ರೇಡ್ ಮಾಡಬೇಡಿ ಅಂತಾನೆ ಹೇಳೋದು. ಅದರಲ್ಲಿ ಏನಿದೆ? ಕೆಲವರು ಪ್ರಶ್ನೆ ಮಾಡಿದ್ರಿ, ಅದ್ರ ಬಗ್ಗೆನೂ ಹೇಳಿ ಅಂತ ಹೇಳಿದ್ದೇನೆ.
ಇನ್ನು ನೆಕ್ಸ್ಟ್ ಇತ್ತೀಚೆಗೆ ಸೆಬಿ ಸಿಎಎಸ್ ಅಲ್ಲಿ ಬದಲಾವಣೆಗಳನ್ನ ಮಾಡಿತ್ತು. ಅಂದ್ರೆ ಸೆಟಲ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆ ದಿನಗಳಲ್ಲಿ ಅಂದ್ರೆ ಆಗಸ್ಟ್ 3-4 ತಾರೀಕಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು, ಎಸ್ಪೆಷಲಿ ನಿಫ್ಟಿಯಲ್ಲಿ. ಅದನ್ನ ಈಗ ಸೆಬಿ ಪ್ರೋಬ್ ಮಾಡ್ತಿದೆ, ಅಂದ್ರೆ ಅದಕ್ಕೆ ಎನ್ಕ್ವೈರಿ ಮಾಡ್ತಿದೆ ಅಂತ ರಿಪೋರ್ಟ್ ಮೂಲಕ ಸುದ್ದಿ ಬರ್ತಾ ಇದೆ. ಅಂದ್ರೆ ಅದು ಆಕ್ಚುಯಲ್ ಆಗಿ ಆದಂತ ಡಿಫರೆನ್ಸಾ ಅಥವಾ ಯಾರಾದ್ರೂ ಮಾರ್ಕೆಟ್ ಪ್ಲೇಯರ್ ಮ್ಯಾನಿಪ್ಯುಲೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರಾ ಅಂತ. ಹಾಗೆ ಎಸ್ಪೆಷಲಿ ನೀವು ಲಾಸ್ಟ್ ವೀಕ್ ನೋಡಿದಾಗ ಮಾರ್ಕೆಟ್ ಅಲ್ಲಿ ಅಂತ ಮೂವ್ಮೆಂಟ್ ಇರಲಿಲ್ಲ, ಎಸ್ಪೆಷಲಿ ನಿಫ್ಟಿಯಲ್ಲಿ. ಹಾಗೂ ಟ್ರೇಡರ್ಸ್ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋರಿಗೆ. ಪ್ರೀಮಿಯಂ ಡಿಕೆನೂ ಆಗ್ತಿರ್ಲಿಲ್ಲ ಫಾಸ್ಟ್ ಆಗಿ ಅಥವಾ ಅಪ್ಪು ಆಗ್ತಿರ್ಲಿಲ್ಲ. ಪ್ರೀಮಿಯಂ ಅಲ್ಲಿ ತುಂಬಾನೇ ಸ್ಲೋ ಮೂವ್ಮೆಂಟ್ ಇರ್ತಾ ಇತ್ತು ಕಳೆದ ವಾರ. ಇದು ಯಾಕೆ ಅಂತ ಅಂದ್ರೆ ವಾಲ್ಯೂಮ್ಸ್ ತುಂಬಾನೇ ಡಿಕ್ರೀಸ್ ಆಗಿದೆ. ಆಲ್ಮೋಸ್ಟ್ 50% ವಾಲ್ಯೂಮ್ಸ್ ಡಿಕ್ರೀಸ್ ಆಗಿದೆ. ಮೇ ಬಿ ನೀವು ಒಂದು ರಿಪೋರ್ಟ್ ಅನ್ನ ನೋಡಿರ್ಬೋದು. ಟ್ರೇಡರ್ಸ್ ಆಗಿದ್ರೆ ಖಂಡಿತ ಇವು ಬಹಳನೇ ಇಂಪಾರ್ಟೆಂಟ್ ಇಂಥವನ್ನ ತಿಳ್ಕೊಳ್ಳೋದು. ಕಳೆದ ವಾರ ಜುಲೈ ಲಾಸ್ಟ್ ವೀಕ್ ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 50% ಗಿಂತ ಜಾಸ್ತಿ ವಾಲ್ಯೂಮ್ಸ್ ಡಿಕ್ರೀಸ್ ಆಗಿದೆ. ಅದೇ ಕಾರಣಕ್ಕೆ ಹೋದ ವಾರದಲ್ಲಿ ಅಂತ ಮೊಮೆಂಟಮ್ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇರಲಿಲ್ಲ. ಅದರಲ್ಲೂ ಎಸ್ಪೆಷಲಿ ಪ್ರೀಮಿಯಂ ಅಲ್ಲಂತೂ ವೇರಿಯೇಷನ್ಸ್ ತುಂಬಾ ಸ್ಲೋ ಆಗಿ ಆಗ್ತಾ ಇತ್ತು. ಲಾಸ್ಟ್ ವೀಕ್ ಟ್ರೇಡ್ ತಗೊಂಡಿರೋರಿಗೆ ಇದರ ಅನುಭವ ಆಗಿರುತ್ತೆ. ಅದಕ್ಕೆ ಪ್ರಮುಖ ಕಾರಣನೇ ವಾಲ್ಯೂಮ್ಸ್ ಡಿಕ್ರೀಸ್ ಆಗಿರೋದು. ಎಸ್ಪೆಷಲಿ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ವೈಟಿಂಗ್ ಗೆ ಮಾಡಿದಾವೆ ಅಂತ ಹೇಳ್ಬೋದು ಕಳೆದ ವಾರ. ಯಾಕೆಂದ್ರೆ ಒಂದಷ್ಟು ಯಾವಾಗ ಬದಲಾವಣೆಗಳಾಯ್ತು, ಏನಾಗುತ್ತೆ ನೋಡೋಣ, ಪರಿಸ್ಥಿತಿಗಳು ಹೇಗಿರುತ್ತೆ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ದಾರೆ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್. ಎಲ್ಲವಂತಲ್ಲ, ಒಂದಷ್ಟು ಇದೆ ನೋಡಿ. ಇನ್ಸ್ಟಿಟ್ಯೂಷನ್ಸ್ಗೂ ರಿಟೇಲ್ ಟ್ರೇಡರ್ಸ್ಗೂ ಇರುವಂತ ವ್ಯತ್ಯಾಸ. ಇನ್ಸ್ಟಿಟ್ಯೂಷನ್ಸ್ ಏನಾದ್ರೂ ಹೊಸ ಬದಲಾವಣೆಗಳಾದಾಗ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳ್ತಾರೆ. ಜೊತೆಗೆ ಯಾವ್ದಾದ್ರು ಹೊಸ ರೂಲ್ಸ್ ಬದಲಾಗಿದೆ ಅಂದ್ರೆ ಅದಕ್ಕೆ ಚೇಂಜ್ ಆಗ್ಬೇಕು ಅಂದ್ರೂ ಕೂಡ ಒಂದಷ್ಟು ಟೈಮ್ ಬೇಕಾಗುತ್ತೆ. ಆ ಟೈಮ್ ಅನ್ನ ಕೊಡ್ತಾರೆ. ಬಟ್ ರಿಟೇಲ್ ಟ್ರೇಡರ್ಸ್ ಕೊಡ್ತಾರ? ನೋ. ಅವ್ರು ಬೆಳಗ್ಗೆ ಸಿಸ್ಟಮ್ ಮುಂದೆ ಕೂತ್ರೆ ಟ್ರೇಡ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಕೈ ಕಡಿತಾ ಇರುತ್ತೆ. ಟ್ರೇಡ್ ತಗೊಂಡ್ರೆ ಸಮಾಧಾನ, ಅದು ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಬೇರೆ, ಟ್ರೇಡ್ ತಗೋಬೇಕಷ್ಟೇ. ಇದೇ ರಿಟೇಲ್ ಟ್ರೇಡರ್ಸ್ ಮಾಡುವಂತ ಮಿಸ್ಟೇಕ್. ಎಸ್ಪೆಷಲಿ 93% ದುಡ್ಡು ಕಳ್ಕೊತಿದ್ರಲ್ಲ, ಅವರೆಲ್ಲ ಮಾಡೋದು ಇಂಥ ಮಿಸ್ಟೇಕ್ಗಳೇ. ಲಾಭ ಮಾಡ್ಕೊಳ್ತಿರೋರು ಯಾರು ಈ ಮಿಸ್ಟೇಕ್ ಅನ್ನ ಮಾಡಲ್ಲ, ಯಾಕಂದ್ರೆ ಅವರಲ್ಲೇ ಪಾಠ ಕಲ್ತಿರ್ತಾರೆ. ಸ್ವಲ್ಪ ಸಮಯ ಕೊಟ್ರೆ ಮಾರ್ಕೆಟ್ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ನಮ್ಮ ಸ್ಟ್ರಾಟಜಿ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು. ಇದೆಲ್ಲ ಇರುತ್ತೆ. ಬಟ್ ತುಂಬಾ ಜನ ಕೆಲಸ ಬಿಟ್ಬಿಟ್ಟು ಟ್ರೇಡಿಂಗ್ ಮಾಡಕ್ ಕೂತಿರ್ತಾರಲ್ಲ, ಅವತ್ತಿಂದ ಅರ್ನಿಂಗ್ ಹೋಗ್ಬಿಡುತ್ತೆ ಟ್ರೇಡ್ ತಗೊಂಡಿಲ್ಲ ಅಂದ್ರೆ. ಆತರ ಥಿಂಕ್ ಮಾಡೋರು ಕೂಡ ತುಂಬಾ ಜನ ಇದಾರೆ ಮಾರ್ಕೆಟ್ ಅಲ್ಲಿ. ಏನು ಮಾಡಕ್ಕಾಗೋದಿಲ್ಲ, ಅವ್ರನ್ನ ನಾವು ಬದಲಾವಣೆ ಮಾಡಕ್ಕಾಗಲ್ಲ. ಕಳ್ಕೊಂಡು ಒಂದು ದಿನ ಪಾಠ ಕಲ್ತ್ರೆ ಓಕೆ, ಕಲೀಲಿ ಅಂತಾನೆ ನಾವು ಬಯಸೋದು. ಬಟ್ ಹೋಪ್ ಇಟ್ಕೊಳ್ಬೇಕಷ್ಟೇ. ನೆಕ್ಸ್ಟ್ ಮುಂದುವರಿಯ ಮುಂಚೆ ನಾವು ಇದೇ ಭಾನುವಾರ ಅಂದ್ರೆ ಆಗಸ್ಟ್ 16ನೇ ತಾರೀಕು ಮೈಸೂರಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದೀವಿ. ಇದೇ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ. ಹಾಗೆ ಇದರ ಬಗ್ಗೆ ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದೀವಿ, ನೋಡಿ. ಇಂಟ್ರೆಸ್ಟ್ ಇರೋರು ಬರಕ್ಕೆ ಸಾಧ್ಯ ಆಗೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಇವತ್ತು ಪಾರ್ಲಿಮೆಂಟ್ ಟ್ಯಾಕ್ಸೇಷನ್ ಬಿಲ್ ಗೆ ಓಕೆ ಅಂದಿದೆ. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಆಗಿದೆ. ಯುಪಿಐ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸುದ್ದಿಗಳು ಬರ್ತಾ ಇದ್ವು ಅದಕ್ಕೆ ಅಂತ್ಯ ಕೂಡ ಸಿಕ್ಕಿದೆ. ಕನ್ಸ್ಯೂಮರ್ಸ್ ಗೆ ಯುಪಿಐ ಟ್ರಾನ್ಸಾಕ್ಷನ್ ಫುಲ್ಲಿ ಫ್ರೀ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಕೊಟ್ಟಿದ್ದಾರೆ. ನೋಡಬಹುದು, ಎಫ್ಎಂ ಸೀತಾರಾಮನ್, ನೋ ಟ್ಯಾಕ್ಸ್ ಆನ್ ಯುಪಿಐ, ಇಟ್ ರಿಮೇನ್ಸ್ ಫ್ರೀ. ಬಿಲ್ ಅಲೋಸ್ ಗವರ್ನಮೆಂಟ್ ಟು ಮಾಡಿಫೈ ಯುಪಿಐ ರೂಪೇ 0 MDR ಫ್ರೇಮ್ವರ್ಕ್. ಈ ಒಂದಷ್ಟು ಬದಲಾವಣೆಗಳು ಆಗಿದ್ದಾವೆ ಹೊಸ ರೂಲ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ ಗ್ಲಾಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಗವರ್ನಮೆಂಟ್ ಮೂಲ್ಸ್ ಎ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಫಾರ್ ಫ್ಲೋಟ್ ಗ್ಲಾಸ್ ಇಂಪೋರ್ಟ್ ಮಾಡೋದಕ್ಕೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಹೊರಟಿದೆ. ಇದರಿಂದ ಭಾರತದಲ್ಲಿ ಉತ್ಪಾದನೆ ಮಾಡುವಂತಹ ಕಂಪನಿ ಸೈಂಟ್ ಗೋಬೆನ್ ಆಗ್ಬಹುದು, ಗೋಲ್ಡ್ ಪ್ಲಸ್ ಗ್ಲಾಸ್, ಅಸಾಹಿ ಇಂಡಿಯಾ ಗ್ಲಾಸ್, ಇವುಗಳಿಗೆ ಇದರ ಲಾಭ ಆಗತ್ತೆ ಅಂತ ಹೇಳಲಾಗ್ತಿದೆ. ನೆಕ್ಸ್ಟ್ ಫ್ಲೈಯಿಂಗ್ ಟ್ಯಾಕ್ಸಸ್ ಬಗ್ಗೆ ಒಂದು ಸುದ್ದಿ ಇದೆ. ಇಂಡಿಯಾಸ್ ಫ್ಲೈಯಿಂಗ್ ಟ್ಯಾಕ್ಸಸ್ ಟೇಕ್ ಆಫ್ ಬೈ 2028. 2028 ಭಾರತದಲ್ಲಿ ಫ್ಲೈಯಿಂಗ್ ಟ್ಯಾಕ್ಸಸ್ ಬರ್ಬೋದು ಅಂತ ಹೇಳಲಾಗ್ತಿದೆ. ಅದರಲ್ಲೂ ಬೆಂಗಳೂರು, ಡೆಲ್ಲಿ, ಮುಂಬೈಯಲ್ಲಿ 20 ಮಿನಿಟ್ ಏರ್ಪೋರ್ಟ್ ರೈಡ್ಸ್ ಕೂಡ ಬರ್ಬೋದು ಅಂತ. ನೋಡೋಣ ಇದು ಸಾಧ್ಯ ಆಗುತ್ತಾ ಅಂತ 2028 ಅಂದ್ರೆ ಇನ್ನು 2 ವರ್ಷ. ಏನೋ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಂದು ಕಂಪನಿ ಇದೆ, ಏರ್ಪೇಸ್ ಇಂಡಸ್ಟ್ರೀಸ್ ಅಂತ. ಇದ್ರ ಬಗ್ಗೆ ನಾನು ತುಂಬಾ ಹಿಂದೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಲಿಸ್ಟೆಡ್ ಎಂಟಿಟಿಯಲ್ಲಿ ಇರುವಂತಹ ಕಂಪನಿ ಇಲ್ಲಿದೆ ನೋಡಬಹುದು, ಏರ್ಪೇಸ್ ಇಂಡಸ್ಟ್ರೀಸ್ ಅಂತ. ಬಟ್ ಸಣ್ಣ ಕಂಪನಿ, ತುಂಬಾನೇ ರಿಸ್ಕ್ ಇರುವಂತದ್ದು. ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂದ್ರೆ ಫ್ಲೈಯಿಂಗ್ ಟ್ಯಾಕ್ಸಿಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನೋಡಬಹುದು. ಆಲ್ ಎಲೆಕ್ಟ್ರಿಕ್ ಏರ್ ಮೊಬಿಲಿಟಿ, ಎಲೆಕ್ಟ್ರಿಕ್ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ರಿಸಲ್ಟ್ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ರಿಸಲ್ಟ್ ಕಡೆ ಬಂದ್ರೆ ಜಿ ಎಂಟರ್ಟೈನ್ಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 5% ಅಪ್ ಆಗಿದೆ. ಬಟ್ ಎಬಿಟಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ 58% ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ ಡೌನ್ ಇದೆ.
ನಂತರ ಗ್ಲಾಂಡ್ ಫಾರ್ಮಾ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಕಂಪನಿ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಯಥಾರ್ಥ ಹಾಸ್ಪಿಟಲ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ನಂತರ ಕ್ಯಾರಿಸೆಲ್ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಸೇಲ್ಸ್, ಹಾಗೆ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಸಿಎಂಆರ್ ಗ್ರೀನ್ ಟೆಕ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಂತಹ ಕಂಪನಿ ಅಂದ್ಕೊಳ್ತೀನಿ. ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಐಒಎಲ್ ಕೆಮಿಕಲ್ಸ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಅಸ್ಟ್ರಾಜೆನೆಕಾ ಫಾರ್ಮಾ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಲ್ಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ನಂತರ ಭಾರತ್ ಫೋರ್ಜ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಇಯರ್ಲಿ 19% ಅಪ್ ಆಗಿದೆ ಸೇಲ್ಸ್. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ 4% ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ, ಬಟ್ ಅದಕ್ಕೆ ಕಾರಣ ಕಂಪನಿಯ ಅಡ್ಜಸ್ಟ್ಮೆಂಟ್ ನೋಡಬಹುದು. ಜೂನ್ 2026 ಈ ಕ್ವಾರ್ಟರ್ಲಿ 358 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ, ಹಾಗಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ಪ್ರಾಫಿಟ್ ಇರ್ತಾ ಇತ್ತು. ನಂತರ ವೀನಸ್ ಪೈಪ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಎಕ್ಸಿಕಾಮ್ ಟೆಲಿಸಿಸ್ಟಮ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಅಗೇನ್ ಇಲ್ಲೂ ಕೂಡ ಡೌನ್ ಇದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಅಂದ್ರೆ ಲಾಸ್ ಇದೆ ಕಂಪನಿ, ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ, ಅದರಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲಾಸ್ ಕಡಿಮೆ ಆಗಿದೆ. ನಂತರ ಅಮರರಾಜ ಎನರ್ಜೀಸ್ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 5% ಅಪ್ ಆಗಿದೆ, ಬಟ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ ನಂಬರ್ಸ್. ನಂತರ ಹಿಂದೂಸ್ತಾನ್ ಕಾಪರ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಡೌನ್ ಇದೆ, ಸೇಲ್ಸ್ ಎಬಿಟ್ ಅಲ್ಲಿ ಕೂಡ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಇನ್ಫೋ ಎಡ್ಜ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ, ಬಟ್ ಈ ಸಲ 136 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ, ಆ ಒಂದು ಅಡ್ಜಸ್ಟ್ಮೆಂಟ್ ಕೂಡ ಕಂಪನಿಯ ನಂಬರ್ಸ್ ಅಲ್ಲಿ ಇದೆ. ನಂತರ ಕೆಪಿಆರ್ ಮಿಲ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡ್ತಿರುವಂತಹ ಕೆಲವು ನಂಬರ್ಸ್ ಅನ್ನ ನನಗಾಗಲೇ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ ಡ್ಯೂರಿಂಗ್ ದ ಮಾರ್ಕೆಟ್. ಮೇ ಬಿ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿರುವಂತವ್ರಿಗೆ ಗೊತ್ತಿರುತ್ತೆ ಇದು. ನಂತರ ಟಾಲ್ಬ್ರೋಸ್ ಆಟೋ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ 15% ಅಪ್ ಆಗಿದೆ, ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಇನ್ನು ಕ್ವಾಲಿಟಿ ಫಾರ್ಮಾ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ಮೆಂಟ್ ಇದೆ. ನಂತರ ಕ್ವಾಲಿಟಿ ಪವರ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ 32%, ಸೇಲ್ಸ್ ಅಲ್ಲಿ ಆ ರೀತಿ ಇದ್ರೆ ಎಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ ನ್ಯಾಕ್ ಪ್ಯಾಕೇಜಿಂಗ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ವರ್ಕ್ಶಾಪ್ಗೆ ಅಟೆಂಡ್ ಮಾಡೋಕೆ ಬಯಸುವಂತವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.